ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ, ನೀವು ಬಚ್ಲ ಮನೇಲಿ ಇದ್ದೀರಾ ಅನ್ಕೊಂಡೆ. ನೀವ್ ನೋಡಿದ್ರೆ ಹೊರಗಡೆಯಿಂದ ಬರ್ತಿದ್ದೀರಾ. ನೀವು ಬಂದಿದೆ ಗೊತ್ತಾಗ್ಲಿಲ್ಲ. ಬನ್ನಿ ಸಾಹೇಬ್ರೆ, ಊಟಕ್ಕೆ ಬಡಿಸ್ತೀನಿ. ನಾನು ಊಟ ಮಾಡ್ಕೊಂಡು ಬಂದೆ ಸುಮ್ಮನವ್ರೆ. ಊಟ ಮಾಡ್ಕೊಂಡು ಬಂದ್ರ? ಅಯ್ಯೋ, ನೀವು ಬಂದಿದ್ದೆ ನನಗೆ ಗೊತ್ತಾಗ್ಲಿಲ್ಲ ಸಾಹೇಬ್ರೆ, ಕ್ಷಮಿಸ್ಬಿಡಿ. ನೀವು ಸುಭಾಷ್ ಡ್ರಾಯಿಂಗ್ಸ್ ನೋಡ್ತಾ ಮುಳುಗೋಗಿದ್ರಿ, ಅದಕ್ಕೆ ನಾ ಡಿಸ್ಟರ್ಬ್ ಮಾಡಲಿಲ್ಲ. ನಿಮ್ಗೆ ಅಮ್ಮ ಎಲ್ಲ ಹೇಳಿದ್ರು ಸುಮ್ಮನವ್ರೆ. ನೀವು ನಮ್ಮ ಮನೆಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ. ನಾನು ನಿಮ್ಗೆ ಏನು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇನ್ನೇನ್ ಮಾಡ್ಬೇಕು ಸಾಹೇಬ್ರೆ? ನೀವು ನನ್ನ ಪರವಾಗಿ ನಿಲ್ತೀರಾ, ನನ್ನ ಬೆಂಬಲವಾಗಿದ್ದೀರಾ. ಇದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಹತ್ರ ಇನ್ನೇನು ಕೇಳಬೇಕು? ಚೇಚೆ, ಅದು ನಾನು ಕೊಡೋ ಉಡುಗೊರೆ ಅಲ್ಲ, ಅದು ನನ್ನ ಕರ್ತವ್ಯ. ಹಾಗೆ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಯೋಚನೆ ಮಾಡೋದು ನನ್ನ ಕರ್ತವ್ಯ ಸಾಹೇಬ್ರೆ. ನಿಮ್ಮನ್ನ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಬಿಡಿ. ಆಕ್ಚುಲಿ ರಾಜಕಾರಣಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರಂತೆ, ಗೊತ್ತಾ? ನೀವು ಚೆನ್ನಾಗಿ ಮಾತಾಡ್ತೀರಾ. ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ಗಾಗ ಅನ್ಸುತ್ತಾ? ಹೌದು ಸಾಹೇಬ್ರೆ. ಇಲ್ಲ ಅಂದಿದ್ರೆ ನೀವು ಕಾಲೋನಿಯವ್ರ ಮನ್ಸನ್ನ ಹೇಗೆ ಗೆಲ್ಲಕ್ಕಾಗ್ತಿತ್ತು? ಹೋ, ಹಾಗಾದ್ರೆ ನಾ ಪ್ರತಿಯೊಬ್ರು ಮನ್ಸಲ್ಲಿ ಇದ್ದೀನಿ ಅಂತ ಆಯ್ತು. ಹೌದು ಸಾಹೇಬ್ರೆ. ಸಾಹೇಬ್ರೆ, ನಾನು ನಿಮ್ಮ ಹತ್ರ ಏನೋ ಕೇಳ್ಬೇಕಾಗಿತ್ತು. ಆಕ್ಚುಲಿ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ನೀವು ಮೊದಲು. ನಾಳೆ ಹೊರಗಡೆ ಹೋಗ್ಬೇಕು. ನೀವೇ ಹೇಳಿ ಸಾಹೇಬ್ರೆ. ನಾಳೆ ನಾನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸಾಹೇಬ್ರೆ, ನಾನು ಇದನ್ನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದು. ನಾಳೆ ಸುಭಾಷ್ನ ನೋಡೋದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ಬೇಕು ಅನ್ಕೊಂಡೆ. ರೀ, ಕೆಲ್ಸದ ವಿಷಯವಾಗಲ್ಲ, ನಿಮ್ಗೆ ಇಷ್ಟವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ. ಸಾಹೇಬ್ರೆ, ಈಗ ಸದ್ಯಕ್ಕೆ ಸುಭಾಷ್ನ ನೋಡ್ಕೊಂಡು ಬರೋದಕ್ಕೆ ಹೋಗ್ತೀವಲ್ಲ, ಅದೇ ನನ್ಗೆ ಇಷ್ಟವಾದ ಜಾಗ. ಹೋಗ್ಬರೋಣ ಸಾಹೇಬ್ರೆ. ನೋಡಿ, ಇಲ್ಲಿ ನೋಡಿ ಸಾಹೇಬ್ರೆ, ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದಾನೆ. ಅವನಲ್ಲಿ ತುಂಬಾ ಒಳ್ಳೆ ಪ್ರತಿಭೆ ಇದೆ ಸಾಹೇಬ್ರೆ. ಹೇಗಾದ್ರೂ ಮಾಡಿ ನಾವು ಅವ್ನ ಮನಸ್ಸನ್ನ ಬದಲಾಯಿಸ್ಬೇಕು. ನನಗೂ ಆಶ್ಚರ್ಯ ಆಗ್ತಿದೆ ಸುಮ್ಮನವ್ರೆ. ಇದನ್ನೆಲ್ಲ ನಾ ಮೊದಲನೇ ಸರಿ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿ ಬಿಡಿಸಿದಾನಲ್ಲ. ಹೌದು ಸಾಹೇಬ್ರೆ. ಸಾಹೇಬ್ರೆ, ಇದನ್ನೆಲ್ಲ ಬಿಡ್ಸೋದಕ್ಕೆ ಏನೇನ್ ವಸ್ತುಗಳು ಬೇಕಾಗ್ಬೋದು, ಅದನ್ನೆಲ್ಲ ನೀವು ನನ್ಗೆ ಕೊಡಿಸ್ತೀರಾ? ನಾನು ಇದನ್ನೆಲ್ಲ ಸುಭಾಷಕ್ಕೆ ಕೊಡ್ಬೇಕು. ಹಾಗಾದ್ರೆ ನಾವು ಹೊರಗೋಗೋದು? ಅಯ್ಯೋ, ಹೊರಗಡೆ ಆಮೇಲೆ ಹೋಗೋಣ ಸಾಹೇಬ್ರೆ. ಮೊದಲು ಸುಭಾಷ್ನ ಭೇಟಿ ಮಾಡಿ ಅವನ ಮನಸ್ಸನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡೋಣ. ಅದಾದ್ಮೇಲೆ ನೀವು ಎಲ್ಲ ಕರೆದ್ರೂ ನಾನು ಬರ್ತೀನಿ. ನೀವು ಏನ್ ಕೇಳಿದ್ರು ನಾ ಇಲ್ಲ ಅಂತ ಹೇಳದ. ನಿಮ್ಗೆ ಏನ್ ಬೇಕು ಕೇಳಿ. ಇನ್ನೇನು ಬೇಡ ಸಾಹೇಬ್ರೆ. ಇದೇ ರೀತಿ ಯಾವಾಗಲೂ ನೀವು ನನ್ನ ಮೇಲೆ ನಂಬಿಕೆ ಇಡಿ. ಇಷ್ಟೇ ಪ್ರೀತಿ ವಿಶ್ವಾಸ ಕೊಡಿ. ಅದ್ ಬಿಟ್ಟು ಬೇರೇನು ಬೇಡ. ನಾನು ಅತ್ತೆ ಸುಭಾಷ್ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಈ ಚಿತ್ರಗಳು ಸಿಕ್ಕಿದ್ವು. ಅದಾದ್ಮೇಲೆ ನಾನು ಸಾಹೇಬ್ರಿಗೆ ಈ ವಿಷಯ ಹೇಳಿದೆ. ಅದಕ್ಕೆ ಸುಮ್ನವ್ರೆ, ನಂಗೊಂದು ಯೋಚನೆ ಬಂತು. ಸುಭಾಷ್ಗೆ ಇಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ. ಅವ್ನು ಇದನ್ನ ಮತ್ತೆ ಅಳವಡಿಸ್ಕೊಂಡ್ರೆ ಅವ್ನ ಹಳೆ ನೋವುಗಳನ್ನ ಮರ್ಸೋದಕ್ಕೆ ಟ್ರೈ ಮಾಡಿಸ್ಬೋದಲ್ವಾ? ಖಂಡಿತವಾಗಿ ಮರಿಬಹುದು. ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಸುಭಾಷ್ಗೆ ನಿನಗೆ ಇಷ್ಟವಾದ ಹ್ಯಾಬಿಟ್ಗಳೇನು ಅಂತ ಕೇಳಿದೆ. ಆತ ಇಲ್ಲಿವರೆಗೂ ಕುಡಿಯೋದು ಅಂತ ಹೇಳ್ತಿರ್ತಾನೆ. ಇದರಿಂದ ಯೂಸ್ ಆಗ್ಬೋದು. ಬನ್ನಿ, ಹೋಗಿ ಅವನ್ನ ಮಾತಾಡ್ಸೋಣ. ಸುಭಾಷ್,
ಹಾಯ್ ಸುಭಾಷ್, ಹೇಗಿದೀಯಾ? ಕುಡಿಯೋದೇ ಕುಡಿ, ಚೆನ್ನಾಗಿರ್ತೀನಿ. ಯಾಕೋ ನಮ್ಮನ್ನ ನೋಡಿ ಖುಷಿಪಟ್ಟು ಬೇಜಾರು ಮಾಡ್ಕೊಬಿಟ್ಟೆ? ಇನ್ನೂ ಖುಷಿ ಪಡ್ತೀನಿ. ಕುಡಿಯೋದೇ ಕುಡಿಸ್ತೀಯಾ? ಸುಭಾಷ್, ನೀನು ಇಷ್ಟು ದಿನ ಕುಡಿಯೋದು ಬಿಟ್ಟಿದೆಯಲ್ಲ, ಅದೇ ನಂಗೆ ವಂಡರ್ ಕಣೋ. ನೀನು ಹೀಗೆ ಕಂಟಿನ್ಯೂ ಮಾಡಿದ್ರೆ ನಾವೆಲ್ಲರೂ ಇಷ್ಟಪಟ್ಟಾಗೆ ನೀವು ಒಳ್ಳೆ ಮನುಷ್ಯನಾಗ ಆಚೆ ಬರ್ತೀಯ. ನಂಗಿಲ್ಲಿ ಸಮಯ ಕಳೀತಾ ಇಲ್ಲ ಅಣ್ಣ. ಒಂದೊಂದು ಕ್ಷಣ ಕಳಿಯೋಷ್ಟರಲ್ಲಿ ನನಗೆ ಹುಚ್ಚಿಡ್ದಾಗ ಆಗ್ತಿದೆ. ಮಾಡಕ್ಕೂ ಏನು ಕೆಲಸ ಇಲ್ಲ. ನನ್ನ ಕೈಲಿ ಇಲ್ಲಿ ಇರಕ್ಕೆ ಆಗ್ತಿಲ್ಲ ಅಣ್ಣ. ಸುಭಾಷ್, ನಿನಗೆ ಕೆಲಸ ಕೊಡೋದಕ್ಕೆ ಅಂತಾನೆ ನೋಡಿಲಿ ನಾವು ಇದನ್ನೆಲ್ಲ ತಗೊಂಡ್ ಬಂದಿದ್ದೀವಿ. ಸುಭಾಷ್, ಇದು ನೋಡಿ. ಇದನ್ನೆಲ್ಲ ಇಟ್ಕೊಂಡು ನಾನೇನು ಮಾಡಲಿ? ಅಲ್ಲ ಸುಭಾಷ್, ನಿನಗೆ ಚಿತ್ರ ಬಿಡಿಸೋದಂದ್ರೆ ಇಷ್ಟ ತಾನೇ? ಅದೊಂದು ಕಾಲದಲ್ಲಿ, ಈಗಲ್ಲ. ಸುಭಾಷ್, ಕಲೆ ಅನ್ನೋದು ಎಲ್ರಿಗೂ ಒಲಿಯಲ್ಲ. ಕೆಲವೊಬ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ. ಅದು ನಿನ್ನನ್ನು ಆರಿಸ್ಕೊಂಡಿದೆ. ಆದರೆ ನೀನೇ ಅದನ್ನ ದೂರ ತಳ್ತಾ ಇದೆಯಾ. ನೋಡು, ನಿನ್ನಲ್ಲಿ ಒಂದು ಅದ್ಭುತವಾದ ಕಲೆ ಇದೆ. ಅದನ್ನ ಪ್ರಪಂಚಕ್ಕೆ ತೋರಿಸು, ಅಥವಾ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅದನ್ನ ಉಪಯೋಗಿಸ್ಕೋ. ಖಂಡಿತವಾಗ್ಲೂ ಅದು ನಿನ್ನ ಕೈ ಹಿಡಿಯತ್ತೆ. ನೋಡಿದ್ರಾ, ನನ್ನ ಕೈಯಲ್ಲಿ ಟೂತ್ ಬ್ರಷ್ ಹಿಡಿಯೋಕ್ಕಾಗ್ತಿಲ್ಲ. ಇನ್ ಪೇಂಟ್ ಬ್ರಷ್ ಹಿಡಿಯೋದಲ್ಲಿ, ನಾನು ಡ್ರಾಯಿಂಗ್ ಮಾಡೋದಲ್ಲಿ ನಾನು ಎಲ್ಲ ಮರ್ತೋಗಿದ್ದೀನಿ. ನನ್ನಿಂದ ಆಗಲ್ಲ. ಸುಭಾಷ್, ರಕ್ತಗತವಾಗಿ ಬಂದಿರೋ ಕಲೆನ ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ. ಸ್ವಲ್ಪ ಸಮಯ ಆಗಿರೋದ್ರಿಂದ ಅದ್ರ ಮೇಲೆ ಧೂಳು ಕೂತಿರ್ಬೋದು, ಆದರೆ ಆ ಧೂಳನ್ನ ನೀನು ಉರ್ಸು, ಅದು ನಿಜವಾಗ್ಲೂ ಬೆಳಗತ್ತೆ. ನನ್ನಿಂದ ಆಗಲ್ಲ. ಇಲ್ಲ ಸುಭಾಷ್, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಒಳ್ಳೆ ಚಿತ್ರಕಾರ ಆಗ್ತೀಯ, ನನ್ನ ನಂಬು. ನೋಡು, ತಗೋ, ಮನೆಯವ್ರಿಗೋಸ್ಕರ ಆದರೂ ಬೇಡ, ನಿನ್ಗೋಸ್ಕರ ಆದರೂ ಪ್ರಯತ್ನ ಪಡು. ಸುಭಾಷ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ನ್ ಮತ್ತೆ ಡ್ರಾಯಿಂಗ್ ಮಾಡ್ತಾನ? ಶುರು ಮಾಡೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಒಂದ್ಸಲ ಶುರು ಮಾಡಿದ್ರೆ ಹಳೆದನ್ನೆಲ್ಲ ಮರೆತು ಹೊಸ ವ್ಯಕ್ತಿ ಆಗ್ತಾನೆ ಸಾಹೇಬ್ರೆ. ಹಾಗೇನಾದ್ರು ಆದ್ರೆ ದೊಡ್ಡ ಪವಾಡನೇ ಮಾಡ್ದಂಗಾಗತ್ತೆ. ಯು ಆರ್ ಜಸ್ಟ್ ಅನ್ಬಿಲೀವೇಬಲ್ ಸುಮ್ನವ್ರೆ.
ಸಾಹೇಬ್ರೆ, ನನ್ನ ಹತ್ರ ಇರೋ ಫೋನೇ ಸಾಕು ನಂಗೆ, ಇದೆಲ್ಲ ಬೇಡ. ಸುಮನ ಅವರೇ, ಇವತ್ತು ನಾನು ಏನ್ ಕೊಡ್ಸಿದ್ರು ಇಲ್ಲ ಅಂತ ಹೇಳಂಗಿಲ್ಲ, ಪ್ರೀತಿಯಿಂದ ಕೊಡಿಸ್ತಾ ಇದೀನಿ. ಹೇಗಿದೆ? ಚೆನ್ನಾಗಿದೆ ಸಾಹೇಬ್ರೆ, ಆದ್ರೆ ತಗೊಳ್ಳಿ ಸುಮನ ಅವರೇ, ಪ್ಯಾಕ್ ಮಾಡಿ. ಸುಮನ ಅವರೇ, ಹೂವು ಬೇಕಾ? ಅಕ್ಕ, ಒಂದ್ ಮೊಳ ಮಲ್ಗೆ ಹೋಗು. ತಗೊಳ್ಳಿ ಸುಮನ. ಸರ್, ಹೂವ ಕೊಟ್ರೆ ಕೈ ಕೊಡ್ತೀರಲ್ಲ, ತಲೆ ಮುಡ್ಸೋದಲ್ವಾ? ನಾನಾ? ಯಾರ ಹೆಸರಲ್ಲಿ ಅರ್ಚನಾ ಮಾಡಮ್ಮ? ಸುಮನ. ಸುಮ್ಮನನ? ಸುಮನ ತೀರ್ಥಂಕ ಪ್ರಸಾದ್. ಸುಮ್ನ ಅವ್ರೆ, ನಿಮಗ್ ನಮ್ಮ ಮನೆಯವ್ರದ್ದು ರಾಶಿ ನಕ್ಷತ್ರ ಹೇಗೆ ಗೊತ್ತು? ಹೀಗೆ ಸಾಹೇಬ್ರೆ, ಪೂಜೆ ಮಾಡ್ಬೇಕಾದ್ರೆ ಅತ್ತೆ ಹತ್ರ ಕೇಳಿ ತಿಳ್ಕೊಂಡಿದ್ದೆ, ಬೇಕಾಗ್ಬೋದು ಅಂತ. ಸುಮ್ನವ್ರೆ, ಗೋಲ್ಗಪ್ಪ ತಿಂತೀರಾ? ಅಣ್ಣ 2 ಪ್ಲೇಟ್ ಕೊಡಿ. ಯಾರು ಜಾಸ್ತಿ ತಿಂತಾರೆ ನೋಡೋಣ. ಸುಮಿ, ಏನವ್ವ ಇತ್ತೀಚೆಗೆ ದೇವಸ್ಥಾನದ ಹತ್ರ ಕಾಣೇವಲ್ಲೇ? ಅಕ್ಕ, ಅದು ಬಿಡುವೆ ಆಗ್ತಿಲ್ಲ. ಓಹೋ, ಏನವ್ವ ಇಷ್ಟು ದೊಡ್ಡ ಮೊಬೈಲ್ ಮಡಿಕೊಬಿಟ್ಟಿದ್ದಿ? ಸಾಹೇಬ್ರು ನನ್ಗೆ ಅಂತ ಕೊಡ್ಸಿರೋದಕ್ಕ. ಓ, ಆಯ್ತು ಕಣವ್ವ, ದೇವ್ರು ಚೆನ್ನಾಗಿ ಇಕ್ಕಿರ್ಲಿ. ಅಕ್ಕ, ನೀನು ತಿನ್ನು. ಬೇಡ ಕಣವ್ವ, ನೀನ್ ಚೆನ್ನಾಗಿದ್ರೆ ನನ್ಗೆ ಅಷ್ಟೇ ಸಾಕು ಕಣವ್ವ. ಬತ್ತೀನಿ.
ತಿಂತಾ ಇರಿ, ಒಂದ್ ನಿಮಿಷ ಬಂದೆ. ಹಾಕೊಡಿ. ಆಹಾ 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 ಬಾಬಾ ಬಾಬಾ ಬಾ ಏಸ್ ವಿಡಿಯೋಗಳು ಬಹಳ ಚಲೋ ಐತಿ. ಅಗ್ದಿ ಅಗ್ದಿ ಏಕದಮ್ ಮಸ್ತ್ ಐತಿ. ಹಾ 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 ಆತ ಬಾಬಾ ಬಾಬಾ. ಏನ್ಲಿ ಏನ್ ನೀನ್ ನೋಡೋ ವಿಡಿಯೋ ಅನ್ಕೊಂಡಿವು? ನಡಿಯ ಮಂಗೆ ನಡಿಯ ಬಂದಾನಿಲ್ಲಿ ತೊಂಡ್ಸಾಡ್ಸಿದ್ದ ಬಗ್ಗೆ ನೋಡ್ತಾನ ಬೆಗ್ಗೇಶಿ. ಆಹಾ ನಮ್ಮ ಸಾಹೇಬ್ರು ಸುಮನಕ್ಕನ ಮದುವೆಯಾಗಿ ಇಡೀ ರಾಜ್ಯಕ್ಕ ಪ್ರಚಾರ ಆದ್ರು. ಈ ವಿಡಿಯೋ ಏನಾದ್ರು ವೈರಲ್ ಆತಂದ್ರ ಇಡೀ ಪ್ರಪಂಚಕ್ಕ ವೈರಲ್ ಆಗ್ಬಿಡ್ತಾರ ಸಾಹೇಬ್ರು. ಅಯ್ಯೋ ಸಾಹೇಬ್ರ ಮಾಡ್ಬಿಟ್ರ. ಸಾಹೇಬ್ರ ಹೇಳ್ರಿ. ಹಲೋ ಚಿಟ್ಟೆ, ವಿಡಿಯೋಸ್ ಎಲ್ಲ ರೆಕಾರ್ಡ್ ಆಗಿದೆಯಾ? ಅಯ್ಯೋ ರೆಕಾರ್ಡ್ ಆಗೋತ್ರಿ. 5-6 ನ್ಯೂಸ್ ಚಾನಲ್ಗೂ ಕೊಟ್ಟಾತು. ಅದ್ರಾಗೂ ಕಲರ್ಸ್ ಕನ್ನಡ ನ್ಯೂಸ್ನವರು ಪುನೀತ್ ಅಂತ ಅದಾರ, ಅವ್ರ ತಗೊಂಡ್ಬಿಟ್ರದ್ನ. ತೀರ್ಥಂಕರ ಪ್ರಸಾದ್ ಅವರು ತಮ್ಮ ಮಡದಿ ಸುಮನಾ ಅವ್ರ ಜೊತೆ ಬಹಳ ಚಲೋ ಅದಾರ, ಆರಾಮ್ ಅದಾರ, ಅಗ್ದಿ ಏಕದಮ್ ಮಸ್ತ್ ಅದಾರ ಅಂತೇಳಿ ನ್ಯೂಸ್ ಚಾನಲ್ ಬರಕತ್ತೈತ್ರಿ. ಅದ್ರಾಗೂ ನಮ್ಮ ಲೋಕಲ್ ಚಾನಲ್ನವ್ರಂತರೂ 24 ತಾಸು ಹಾಕೊಂಡು ಅದನ್ನ ಹೊಡಿತೀನಿ ಅಂತ ಹೇಳ್ಯಾರ. ಸೂಪರ್ ಸೂಪರ್ ಚಿಟ್ಟೆ, ಹುಷಾರು, ಯಾರಿಗೂ ಗೊತ್ತಾಗ್ಬಾರ್ದು. ಹ್ಞೂನ್ರಿ ಸಾಹೇಬ್. ಸರಿ ಚಿಟ್ಟೆ. ಯಾವ ಮಂಗನಿಕೆ ಓ ಸುಮನ ಸವಂದಿತ ಅಮ್ಮ. ಬಂದ್ರಾ? ಏ ಏನು ಮುಟ್ಬಿಡ, ಬಾ ಇಲ್ಲಿ. ಯಾಕಮ್ಮ? ನಿಂತ್ಕೋ ಬಾ. ಕುಡಿಯ ನೀರ್ ತಾನೆ? ಮೊದ್ಲು ನಿಂತ್ಕೋ ಅಂದೆ. ಕೆಟ್ಟ ಕಣ್ಣು, ಕೀಳ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು ಎಲ್ಲ ಬಿಟ್ಟು ಹೋಗ್ಬಿಡ್ಲಿ. ಥು 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 ಅನ್ನು, ಥು 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 ಅನ್ನು. ಈಗ ನೋಡು ಎಷ್ಟು ದೃಷ್ಟಿ ಇದೆ ಅಂತ. ಇಬ್ರು ಫಸ್ಟ್ ಟೈಮ್ ಹೊರಗಡೆ ಹೋಗಿ ಬಂದಿದ್ದೀರಾ ಅಂದಮೇಲೆ ದೃಷ್ಟಿ ಆಗದೆ ಇರತ್ತಾ? ಸರಿ ಸರಿ, ಈಗ ಹೇಳಿ, ಎಲ್ಲೆಲ್ಲ ಹೋಗಿದ್ರಿ? 4 ಜಾಗ ಕರ್ಕೊಂಡು ಹೋಗ್ತಿದ್ದಕ್ಕೆ ಸುಸ್ತಾಗ್ಬಿಟ್ರಮ್ಮ. ಇನ್ನೂ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ. ಅತ್ತೆ ಬೈತಾರೆ, ಲೇಟ್ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದೆ. ಸರಿ ಅಮ್ಮ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ರೂಮ್ಗೆ ಹೋಗಿರ್ತೀನಿ, ನೀವು ಮಾತಾಡ್ತಾ ಇರಿ. ತಗೊಳ್ಳಿ. ದಡ್ಡಿ ಕಣೆ ನೀನು. ನಾನು ಯಾವತ್ತಾದ್ರೂ ನಿನ್ನ ಬೈದಿದ್ದೀನ? ಅಲ್ಲ, ಅವನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ನೀನ್ ಯಾಕೆ ಹೋಗ್ಲಿಲ್ಲ? ಹಾಗಲ್ಲ ಅತ್ತೆ, ಜಾನ್ವಿಗೆ ರಾತ್ರಿ ಹೊರಗಡೆ ಓಡಾಡಬಾರ್ದು ಅಂತ ನಾನೇ ಬುದ್ಧಿ ಹೇಳಿದ್ದೆ. ಈಗ ನಾನೇ ಅದು ತಪ್ಪು ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಇನ್ನೂ ಸೂರ್ಯನೇ ಮುಳುಗಿಲ್ಲ, ರಾತ್ರಿ ಅದ್ದೆ ರಾತ್ರಿ. ಸುತ್ತಾಡೋದ್ ಬಿಟ್ಬಿಟ್ಟು ವಾಪಸ್ ಬಂದಿದ್ಯಲ್ಲ? ಯಾಕೋ ಬೇಡ ಅನ್ಸ್ತು ಅತ್ತೆ, ಅದಕ್ಕೆ ಬಂದ್ಬಿಟ್ಟೆ. ಸರಿ ಸರಿ, ಎಲ್ಲೆಲ್ಲಿ ಹೋಗಿದ್ರಿ? ಏನ್ ಕೊಡ್ಸ್ದ? ಮೊದಲು ನಾವು ಸುಭಾಷ್ ಹತ್ರ ಹೋಗಿದ್ವಿ ಅತ್ತೆ. ಅವನಿಗೆ ಈ ಚಿತ್ರ ಬಿಡ್ಸೋದಕ್ಕೆಲ್ಲ ಏನೇನ್ ಬೇಕು ಅದೆಲ್ಲ ಕೊಟ್ವಿ. ಅಲ್ಲಿಂದ ಸಾಹೇಬ್ರು ನನ್ನ ಹೊರಗಡೆ ಕರ್ಕೊಂಡೋದ್ರು. ಇಲ್ಲಿ ನೋಡಿ, ಹೊಸ ಫೋನ್ ಕೊಡ್ಸಿದ್ದಾರೆ. ಫೋನಾ? ಫೋನ್ ಅಷ್ಟೇ ಅಲ್ಲ ಅತ್ತೆ, ಇಲ್ಲಿ ನೋಡಿ, ಹೂ ಕೊಡ್ಸಿದ್ದಾರೆ. ಏನು ತೀರ್ಥ ಹೂ ಕೊಡ್ಸದ್ನಾ? ಬರೀ ಕೊಡ್ಸಿದಲ್ಲ ಅತ್ತೆ, ಅವ್ರ ಕೈಯಾರೆ ಅವರೇ ಮುಡ್ಸಿದ್ರು. ಅರೆ ನೋಡಿಲಿ, ನನ್ ಸುಮನ್ ಮುಖದಲ್ಲಿ ನಾಚಿಕೆನಾ? ಫಸ್ಟ್ ಟೈಮ್ ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷ ನೋಡ್ತಾ ಇರೋದು. ಅದಕ್ಕೆ ನೀವು ಲೇಟ್ ಮಾಡಿದಷ್ಟು ಅವ್ರ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ. ಆಮೇಲೆ ನೀವು ಮೈಂಡ್ ಗೇಮ್ ಅಲ್ಲ, ಮರ್ಡರ್ ಗೇಮ್ ಆಡಿದ್ರು ಇವ್ರು ದೂರ ಮಾಡೋದು ತುಂಬಾನೇ ಕಷ್ಟ. ಏನದಕ್ಕೆ ನೀವು ನಾನು ಇಷ್ಟೊಂದು ಟೆನ್ಷನ್ ಆಗಿರೋ ವಿಷಯ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ಸ್ಮೈಲ್ ಮಾಡ್ತಾ ಇದ್ದೀರಲ್ಲ. ಅದ್ ಸರಿ, ನೀವು ಅದೇನೋ ಮೈಂಡ್ ಗೇಮ್ ಆಡ್ತೀನಿ ಅಂದಿದ್ರಲ್ಲ, ಅದೇನಾಯ್ತು? ಜಾನು, ನನ್ನ ಆಟ ಹೊರಗಡೆ ಕಾಯ್ತಾ ಇದೆ, ಇಷ್ಟರಲ್ಲೇ ಬರುತ್ತೆ. ದ ಗೇಮ್ ಬಿಗಿನ್ಸ್ ನೌ.